ನೀವಿವಾಗ ಬಂದಿರೋದು ಈ ಮಗು ಧರ್ಮ ಇಂದು ಅಂತ ಹೇಳಿ ಒಪ್ಸಕ್ ತಾನೆ? ನೀವೇನು ಮಾಡದೆ ಹೊರಟೋದ್ರೆ ಅವ್ರಿಗಿನ್ನೂ ಸಲೀಸಾಗುತ್ತೆ. ಯಾವ ತಾಯಿಗೂ ಮಗುವಿನ ತಂದೆ ಯಾರು ಅನ್ನೋ ಸಾಕ್ಷಿ ತರಕ್ಕಾಗಲ್ಲ. ಅಲ್ರಿ, ಯಾವ ಕಾಲದಲ್ಲಿದ್ದೀರಿ ನೀವು? ಏನ್ರಿ ಇದೆಲ್ಲ? ಯಾವುದು? ನಿಜ ಹೇಳ್ತಿರೋ ಇಲ್ವೋ? ಓ, ಅವಳ ಮಾತು ನಂಬ್ತೀಯ? ಆಚೆ ಹೋದ್ಮೇಲೆ ನಿಮ್ ಮುಂದೆ ನಿಂತ್ಕೊಂಡ್ರೆ ಆ ಕಡೆ ತಿರುಗಿಸ್ಕೊಂಡ್ರಿ, ಆ ಕಡೆ ಹೋದ್ರೆ ಈ ಕಡೆ ತಿರುಗಿಸಿದ್ರಿ, ಈ ಕಡೆ ಬಂದ್ರೆ ಆ ಕಡೆ ತಿರುಗಿಸಿದ್ರಿ. ಯಾಕೆ ಮುಖ ತೋರಿಸ್ದೆ ಮರೆ ಮಚ್ಕೊಂಡ್ರಿ? ಕಳ್ಳ ನೀವು, ಹೆಣ್ಮಕ್ಳ ವಿಷಯದಲ್ಲಿ ಕಳ್ಳಾರಿ ನೀವು. ಆ ಕಾಲ ಯಾವತ್ತೋ ಕಳೆದು ಹೋಯ್ತು. ಈಗ ಒಂದೇ ಒಂದು ಟೆಸ್ಟ್ ಮಾಡಿಸಿದ್ರೆ ಮಗುವಿನ ತಂದೆ ತಾಯಿ ಯಾರು ಅನ್ನೋದು ಗೊತ್ತಾಗುತ್ತೆ. ನೀವು ನನ್ನ ಮನೇಲಿದ್ದು ಈ ಸತ್ಯನ ಅವ್ರ ಮುಖದ ಮೇಲೆ ಹೊಡೆದಾಗ ಹೇಳ್ಬೇಕು. ಚೇಚೆ ಬೇಡ. ಈ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋ ಪರದೇಸಿ ಅನ್ನಿಸ್ಕೋಬೇಕಾ? ಈ ಮಗುನು ಮುಂದೆ ದೇವದಾಸಿ ಆಗ್ಬೇಕಾ? ಇಲ್ಲ, ಹಾಗಾಗ್ಬಾರ್ದು. ಹಾಗಾದ್ರೆ ಬನ್ನಿ. ಯಾವುದೇ ಹೆಣ್ಣು ತನ್ನ ಮಾದನ ಬದಿಗೊತ್ತಿ ಇನ್ನೊಬ್ಬರ ಮನೆಗೆ ಬರೋದಿಲ್ಲ. ಒಂದು ಗಂಡಸಿನ ಜೊತೆ ಸಂಬಂಧ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ. ಅಷ್ಟು ಧೈರ್ಯವಾಗಿ ಹೇಳ್ಕೋತಾಳಂದ್ರೆ ನಿನ್ ಮೇಲೆ ಅನುಮಾನ ನನ್ಗೆ. ಇದು ಒಳ್ಳೆ ಚೆನ್ನಾಗಿದೆ. ಯಾರೋ ಬಂದು ಏನಾದ್ರು ಅಂದ್ರೆ ನಿಮ್ಗೆ ನಂಬಿಕೆ ಬಂದ್ಬಿಡುತ್ತೆ. ನೀನು ಗಂಡ, ಈ ಮನೆ ಯಜಮಾನ ಮಾತ್ರ ನಂಬಿಕೆ ಇಲ್ಲ ನಿನ್ಗೆ. ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ ನೀವು ಮಾಡಿದ್ರೆ ನಾನು ಈ ಪ್ರಶ್ನೆ ಕೇಳೋ ಅಗತ್ಯನೇ ಇರ್ತಿರ್ಲಿಲ್ಲ. ಈ ಮಗುವಿನ ನಾಳೆ ಬಗ್ಗೆ ಯೋಚನೆ ಮಾಡಿ. ಈಗ ನಿಮ್ ಮಗುನು ಬಲಿಪಶು ಆಗೋದಿಕ್ಕೆ ದಯವಿಟ್ಟು ಬಿಡ್ಬೇಡಿ. ಒಳಗ್ ಬನ್ನಿ. ರುಕ್ಮಿಣಿ, ನಮ್ಮ ಹತ್ರ ಆಸ್ತಿ ಹಣ ಇದೆ ಅಂದ್ರೆ ಕಂಡ್ಕಂಡವರೆಲ್ಲ ನಾಟಕ ಆಡ್ತಾರೆ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಆ ಮಂಜುಳಂತವ್ರಿಗೆಲ್ಲ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತು. ಬನ್ನಿ. ಈ ಮನೆಯಲ್ಲಿ ನೀವು ನಿಮ್ಮ ಮಗು ಎಷ್ಟು ದಿನ ಬೇಕೋ ಅಷ್ಟು ದಿನ ಇರ್ಬೋದು. ಯಾರು ಕೇಳೋರಿಲ್ಲ. ಆ ಮಗುನ ನೀನ್ ಯಾವತ್ತೂ ನೋಡೇ ಇಲ್ವಾ? ಇಲ್ಲ ಅತ್ತೆ, ಅವಳಿಗೆ ಮಗು ಇದೆ ಅನ್ನೋ ವಿಷಯನ ನಂಗೆ ಹೇಳಿರ್ಲಿಲ್ಲ. ಒಂದ್ ವೇಳೆ ಮಗು ಇದ್ದಿದ್ರೆ ನಿನಗಾದ್ರೂ ಗೊತ್ತಿರ್ಬೇಕಿತ್ತಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಒಂದ್ ಕೆಲಸ ಮಾಡ್ತೀಯಾ? ನಿಮ್ಮ ಅಕ್ಕನ ಹತ್ರ ಹೋಗಿ ಅವಳು ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ ನೀನೇ ಕೇಳಿ ತಿಳ್ಕೊತೀಯ? ಸರಿ ಅತ್ತೆ, ಕೇಳ್ತೀನಿ. ಅವಳಿಗೆ ಹೇಳು, ನಾವೆಲ್ಲ ನೆಮ್ಮದಿಯಾಗಿದ್ವಿ, ನೀನ್ ಬಂದ್ಬಿಟ್ಟು ಈ ಮನೆ ಶಾಂತಿನೆಲ್ಲ ಹಾಳು ಮಾಡ್ಬಿಟ್ಟೆ ಅಂತ ಅವಳಿಗೂ ಗೊತ್ತಾಗ್ಲಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಅಂತ ಹೇಳಿದ್ನಲ್ಲ. ನಿನ್ನೆ ನಡೆದ ಗಲಾಟೆನ ನೀನೇ ನೋಡಿದ್ಯಾ ತಾನೆ? ಎಲ್ರೂ ನೆಮ್ಮದಿಯಾಗಿದ್ವಿ. ನೀನ್ ಬಂದು ನಮ್ ಎಲ್ರ ನೆಮ್ಮದಿನೂ ಹಾಳು ಮಾಡ್ದೆ. ಮಗುನ ಒಪ್ಕೊಂಡು ನಾನೇ ನೋಡ್ಕೋತೀನಿ ಅಂತ ನಿನ್ ಮಾವ ಹೇಳಿದ್ದಿದ್ರೆ ನಾನೊಂದು ಕ್ಷಣನೂ ಇಲ್ಲಿ ಇರ್ತಿರ್ಲಿಲ್ಲ. ನೆಮ್ಮದಿ ಹಾಳಾಗಿರೋದು ನಿಂದಲ್ಲ ಕಲ್ಪಿ, ನಂದು. ಇದು ನನಗೂ ಧರ್ಮಯ್ಯನಿಗೂ ಸಂಬಂಧಪಟ್ಟ ವಿಷಯ. ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ನೀನ್ ಅರ್ಚನಾ ಮನೇಲಿ ಇದೆಯಲ್ಲ ಅಕ್ಕ? ನಿನ್ನ ಮನೇಲೇ ಇರ್ತೀನಿ. ಆದ್ರೆ ನಿನ್ನ ಅತ್ತೆ ಮಾವ ಒಪ್ಕೋತಾರ? ಅವರನ್ನೇ ಕೇಳ್ಬಿಟ್ಟು ಹೇಳು.